ಹಲೋ, ನಮ್ಮ ಕೊನೆಯ ಹೊರಮಂಗಳವಾರಕ್ಕೆ ನಿಮಗೆಲ್ಲ ವೆಲ್ಕಮ್. ಇವತ್ತಿನ ನಮ್ಮ ಈ ದಿನ ಹೇಗಿರುತ್ತೆ, ಜಾತ್ರೆಯ 9 ದಿನ ನಾವು ಮನೆಯಲ್ಲಿ ಯಾವೆಲ್ಲ ನಿಯಮಗಳನ್ನು ಪಾಲಿಸ್ತೇವೆ ಅಂತೆಲ್ಲ ಹೇಳ್ತೀನಿ ಬನ್ನಿ. ಮೊದಲು ನಮ್ಮನೆ ಪ್ರಾಣಿಗಳಿಗೆ ಊಟದ ವ್ಯವಸ್ಥೆ ಮಾಡಿ ಹೋಗೋಣ. ನಮ್ಮ 2ನೇ ಹೊರಮಂಗಳವಾರ ಕೂಡ ಆ್ಯಸ್ ಯೂಶ್ವಲ್ ಸೇಮ್ ಇತ್ತು. ನಿಯಮಗಳ ಬದಲಾವಣೆ ಆಗಿರಲಿಲ್ಲ. ಬದಲಾವಣೆ ಕಂಡಿದ್ದು ಎಲ್ಲಿ ಗೊತ್ತಾ? ನಾವು ಊಟ ಮಾಡೋ ಪ್ಲೇಟ್ಗಳಲ್ಲಿ ತುಂಬ ವೆರೈಟೀಸ್ ಇತ್ತು. ಯಾವುದನ್ನು ತಿನ್ನಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗಿಲ್ಲ. ಹಾಗೆ ತುಂಬ ಜನ ಕೂಡ ಸೇರಿದ್ರು, ತುಂಬ ಮಜವಾಗಿತ್ತು. ನೋಡಿ, ಕೊನೆಯ ಹೊರಮಂಗಳವಾರಕ್ಕೆ ನಮ್ಮ ಮನೆ ಬಣ್ಣ ಬದಲಾಗಿದ್ದು ಹೀಗೆ. ಮನೆ ಪೂರ್ತಿ ಪೇಂಟ್ ಮಾಡಿಸಿದ್ವಿ. ಇನ್ನು ಸ್ವಲ್ಪ ಕೆಲಸಗಳು ಬಾಕಿ ಇದ್ದಾವೆ, ಅದನ್ನು ಮುಗಿಸ್ಬೇಕು. ಹೋಗುವಾಗ ಮೆಣಸನ್ನು ಮರ್ತು ಹೋಗಿಬಿಟ್ವಿ. ಮತ್ತೆ ಮನೆಗೆ ವಾಪಸ್ ಬಂದು ಹಿತ್ತಲಲ್ಲಿ ಬೆಳೆದಿರೋ ಮೆಣಸನ್ನು ತೊಗೊಂಡು ಹೋದೆ. ಮೆಣಸಂದಾಗ ನೆನಪಾಯಿತು, ಜಾತ್ರೆಯ 9 ದಿನಗಳವರೆಗೆ ನಾವು ಮೆಣಸನ್ನು ಹುರಿಯೋದಿಲ್ಲ. ಅದ್ರ ಬದಲು ಮೆಣಸಿನ ಪುಡಿಯನ್ನು ಯೂಸ್ ಮಾಡ್ತೇವೆ. ಹಾಗೆ ಒಲೆ ಮೇಲೆ ತವಾ ಅಥವಾ ಕಾವಲಿಯನ್ನು ಕೂಡ ಇದಕ್ಕೆ ಕಾರಣ 9 ದಿನಗಳವರೆಗೆ ಆಡಂಬರ ಇಲ್ಲದೆ ಶುದ್ಧ ಶಾಕಾಹಾರಿ ಅಡುಗೆಯನ್ನು ಮಾಡಬೇಕು. ಹಾಗೆ ಮನೆಯಲ್ಲಿ ನಂದಾದೀಪ ಬೆಳಗ್ತಾ ಇರಬೇಕು. ಇದು ಅನಾದಿ ಕಾಲದಿಂದ ಬಂದಂತಹ ಆಚರಣೆ. ಹಾಗೆ ಕಟ್ಟಿಗೆ ಒಡೆಯೋದು, ಕಾಡಿಗೆ ಹೋಗಿ ಕಟ್ಟಿಗೆ ತರೋದನ್ನೆಲ್ಲ ಮಾಡೋದಿಲ್ಲ. ಅದನ್ನೆಲ್ಲ ಇವಾಗಲೇ ಜೋಡಿಸಿ ಇಟ್ಕೊಂಡಿದ್ದೇವೆ. ಇವತ್ತು ಗಡಿಯನ್ನು ಕಟ್ತಾರೆ. ಗಡಿ ಅಂದರೆ ಏನು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಗಡಿ ಕಟ್ಟಿದ ಮೇಲೆ ಯಾವುದೇ ಒಳ್ಳೆ ಕೆಲಸಗಳನ್ನು ಮಾಡಬಾರ್ದು. ವಾಹನ ಖರೀದಿ, ಮನೆ ಕಟ್ಟೋ ಕೆಲಸಗಳನ್ನೆಲ್ಲ ಸ್ವಲ್ಪ ದಿನ ಹೋಲ್ಡಲ್ಲಿ ಇಡಬೇಕು. ಇದನ್ನೆಲ್ಲ ನಾವು 9 ದಿನಗಳವರೆಗೆ ಪಾಲಿಸ್ತೇವೆ. ಊಟಕ್ಕೆ ಇವತ್ತು ಸ್ಪೆಷಲ್ ಅಕ್ಕಿ ಹಿಟ್ಟಿನ ವಡೆ ಜೊತೆಗೆ ಈರುಳ್ಳಿ ಬಜ್ಜಿಯನ್ನು ಮಾಡಿದ್ವಿ. ಇವತ್ತು ಕೂಡ ತುಂಬ ವೆರೈಟೀಸ್ ಇತ್ತು. ಅತಿಥಿಗಳು ಬಂದಿದ್ದರು. ಊಟ ಆದಮೇಲೆ ಅತಿಥಿಗಳ ಒಟ್ಟಿಗೆ ಪ್ರಕೃತಿ ಮಡಿಲಲ್ಲಿ ಕೂತು ಟೀ ಕಾಫಿ ಹೇರ್ತಾ ಹರಟೆ ಹೊಡಿತೀವಲ್ಲ, ಅಲ್ಲಿರೋದು ಆ್ಯಕ್ಚುಲಿ ಮಜಾ. ನಮ್ಮ ಕೊನೆಯ ಹೊರಮಂಗಳವಾರದ ಆಚರಣೆ ಹೀಗಿತ್ತು. ಇನ್ನು ಜಾತ್ರೆಯ ಮೊದಲ ದಿನ ಹೇಗಿರುತ್ತೆ, ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.